ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ. ನಾನು ಸ್ಮಿತಾ ರಂಗನಾಥ್. ಬಳ್ಳಾರಿಯಲ್ಲಿ ಸಂಭವಿಸ್ತಾ ಇರುವ ಸರಣಿ ಬಾಣಂತಿಯರ ಸಾವಿನ ವಿಚಾರವನ್ನ ರಿಪಬ್ಲಿಕ್ ಕನ್ನಡವೇ ನಿರಂತರವಾಗಿ ಪ್ರಸಾರ ಮಾಡ್ತಾ ಇರೋದು. ಜಿಲ್ಲಾಸ್ಪತ್ರೆಯ ಹದಗೆಟ್ಟ ವ್ಯವಸ್ಥೆಯನ್ನ ಸರ್ಕಾರದ ಮುಂದೆ, ರಾಜ್ಯದ ಜನರ ಮುಂದೆ ತೆರೆದಿಡ್ತಾ ಇದೆ ರಿಪಬ್ಲಿಕ್ ಕನ್ನಡದಿಂದ ಡೇರಿಂಗ್ ಗ್ರೌಂಡ್ ರಿಪೋರ್ಟಿಂಗ್. ಬಳ್ಳಾರಿಯಲ್ಲಿ ಬಾಣಂತಿಯರ ಸಾವು ಸಂಭವಿಸ್ತಾ ಇರೋದ್ರ ಹಿಂದೆ IV ಲ್ಯಾಕ್ಟೇಟ್ ರಿಂಗರ್ ಗ್ಲೂಕೋಸ್ನ ಎಡವಟ್ಟು ಕಾರಣವ ಅನ್ನೋ ಅನುಮಾನವನ್ನ ಮೊದಲು ಹೊರಗಿಟ್ಟಿದ್ದೆ ರಿಪಬ್ಲಿಕ್ ಕನ್ನಡ. IV ರಿಂಗರ್ ಸ್ಟೋರ್ ಮಾಡಿದ್ದ ಗೋದಾಮ್ ಹೇಗಿದೆ, ಅಲ್ಲಿನ ಗ್ರೌಂಡ್ ರಿಪೋರ್ಟ್ ಕೂಡ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಔಷಧಗಳು, ಅದರಲ್ಲೂ ವಿಶೇಷವಾಗಿ ಎಳೆ ಮಕ್ಕಳಿಗೆ, ಬಾಣಂತಿಯರಿಗೆ ನೀಡುವ ಔಷಧಗಳನ್ನು ಸ್ಟೋರ್ ಮಾಡುವ ವ್ಯವಸ್ಥೆಯಲ್ಲೂ ಕೂಡ ಸಾಕಷ್ಟು ಮುಂಜಾಗ್ರತೆ ಇರಬೇಕಾಗತ್ತೆ. ಆದರೆ ಈ ಔಷಧಗಳ ಉಗ್ರಾಣದ ಪರಿಸ್ಥಿತಿ ಯಾವ ರೀತಿ ಇದೆ ಬಳ್ಳಾರಿ ಜಿಲ್ಲಾಸ್ಪತ್ರೆಯಲ್ಲಿ, ಅದರ ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ಮಾಡ್ತಾ ಇದೆ. ಹಾಳು ಕೊಂಪೆಯಂತಾಗಿದೆ ಔಷಧದ ಉಗ್ರಾಣ. ಕಸದಂತೆ ಔಷಧಗಳನ್ನು ಬಿಸಾಡಿದ್ದಾರೆ ಸಿಬ್ಬಂದಿಗಳು. ಜಿಲ್ಲಾಸ್ಪತ್ರೆ ಇಷ್ಟು ಅವ್ಯವಸ್ಥೆ ಆಗಲಾಗಿದೆ ಅಂತ ಹೇಳಿದ್ರೆ, ಇದು ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ಮುಖ್ಯ ಔಷಧ ಉಗ್ರಾಣ ನಾನಿರುವಂತ ಜಾಗ. ನೋಡಿ, ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ. ಈ ಬೋರ್ಡ್ ಅಲ್ಲಿ ನೀವು ಗಮನಿಸಬಹುದು, ಡಾಕ್ಟರ್ಗಳ ಹೆಸರಿದೆ. 30/11/2024 ಹಾಕಿರುವಂತ ಚೇಂಜ್ ಮಾಡಿರುವಂತ ಬೋರ್ಡ್ ಇದು. ಯಾವ್ಯಾವ ಡಾಕ್ಟರ್ ಏನು ಇವತ್ತೆಲ್ಲವೂ ಕೂಡ ಇದೆ. ನೋಡಿ, ಟೈಮಿಂಗ್ ನೋಡಿ, ಅವರ ಟೈಮಿಂಗ್ ಎಷ್ಟೊತ್ತಿಗೆ ಇರಬೇಕು ಅನ್ನೋದ್ರ ಬಗ್ಗೆ ಶಿಫ್ಟ್ ಕೂಡ ಹಾಕಿದ್ದಾರೆ. ಆದ್ರೆ ಯಾವುದೂ ಕೂಡ ಈ ಪಾಲಿಸ್ತಾ ಇಲ್ಲ ಅನ್ನೋದಕ್ಕೆ ಈ ಶಿಫ್ಟ್ಗಳು ಡಾಕ್ಟರ್ಗಳಿಗೆ ಇಲ್ಲಿ ಟೈಮಿಂಗ್ಸ್ ಹಾಕಿದ್ದಾರೆ. ಯಾವುದೂ ಕೂಡ ಇಲ್ಲ. ಅವ್ಯವಸ್ಥೆಯ ಕಾರಣವಾದರೆ ಬಾಣಂತಿಯರ ಸಾವಿನ ಬಗ್ಗೆ ನಿರಂತರವಾಗಿ ಆ ವರದಿ ಇರುವಂತ ಮುಖ್ಯ ಉಗ್ರಾಣ, ಔಷಧ ಮುಖ್ಯ ಉಗ್ರಾಣದ ಇಷ್ಟು ಇದೆ ಅಂತ ನಾವು ಗಮನಿಸ್ತಾ ಇದ್ದೀವಿ. ಒಂದಕ್ಕೊಂದು ಇಲ್ಲಿರುವಂತ ಉಪಕರಣಗಳೆಲ್ಲವೂ ಕೂಡ ಹಾಗೆ ಬಿದ್ದಿದ್ದಾವೆ. ಆ ಕಡೆ ನೋಡಿದ್ರೆ ಡೋರ್ ಹಂಗೆ ಕ್ಲೋಸ್ ಇದೆ. ಇಲ್ಲಿ ನೋಡಿದ್ರೆ ಯಾರು ಬೇಕಾದ್ರೂ ಒಳಗಡೆ ಬರ್ಬೋದು, ಆ ರೀತಿ ಒಂದು ಇಲ್ಲಿ ವ್ಯವಸ್ಥೆ ಇದೆ. ಪ್ಲಾಸ್ಟಿಕ್ ಎಲ್ಲ ಬಿದ್ದಿದ್ದಾವೆ. ಎಷ್ಟು ವ್ಯವಸ್ಥೆ ಆಗಿರೋದು ಇದೆ. ಯಾರಿಗೆ ನೋಡ್ತಾರೆ ಹೇಳ್ತಾರೆ. ಕೆಲವು ಈ ಗಿಟ್ಟಿಗಳು ಅಥವಾ ಸರ್ಜರಿಗೆ ಬಳಸುವಂತಹ ವಸ್ತುಗಳಿದ್ದಾವಲ್ಲ, ಬಟ್ಟೆಗಳೆಲ್ಲವೂ ಕೂಡ ಇಲ್ಲಿ ಹಂಗೆ ಇದ್ದಾವೆ. ಧೂಳು ಹಿಡಿದಿರುವಂತಹ ಬುಕ್ಗಳನ್ನ, ಫೈಲ್ಸ್ ಗಳನ್ನ ಗಮನಿಸ್ತಾ ಇದ್ದೀರಾ. ಇದು ಇಲ್ಲಿನ ಚಿತ್ರಣ. ಇದು ಇಲ್ಲಿನ ಚಿತ್ರಣ. ಈ ಕಡೆಗೆ ಕೆಲವು ವಾಹನಗಳು ಕೂಡ ಇದೆ. ಇದು ಎಷ್ಟು ದಿನ ಆಯ್ತು ಇಲ್ಲಿ ಬರೋದು, ಮತ್ತು ಈ ವಾಹನಗಳೆಲ್ಲವೂ ಕೂಡ ಖಾಲಿ ನಾನು ಕೂಡ ಇದು ಆಕ್ಚುಲಿ ಮುಖ್ಯ ಉಗ್ರಾಣ, ಜಿಲ್ಲಾಸ್ಪತ್ರೆಯ ಮುಖ್ಯ ಉಗ್ರಾಣ. ಇದು ಉಗ್ರಾಣದಲ್ಲಿ ಏನೂ ಕೂಡ ಇಲ್ಲ, ಎಲ್ಲವೂ ಕೂಡ ಖಾಲಿ ಇದೆ. ಏನ್ ವ್ಯವಸ್ಥೆ ಮಾಡ್ತಿದ್ದಾರೆ ಹಾಗಾದ್ರೆ? ಬಳ್ಳಾರಿ ಜಿಲ್ಲಾಸ್ಪತ್ರೆಗೆ ಬರುವವರು ಜೀವನ ಕೈಯಲ್ಲಿ ಹಿಡಿದುಕೊಂಡು ಬರಬೇಕು. ಬಾಣಂತಿಯರ ಮರಣ ಮೃದಂಗವನ್ನ ಬಳಸ್ತಾ ಇದೆ ಈ ಬಳ್ಳಾರಿಯ ಜಿಲ್ಲಾಸ್ಪತ್ರೆ. ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟರು, ಜಿಲ್ಲಾ ಉಸ್ತುವಾರಿ ಸಚಿವರು ಸೂಚನೆ ಕೊಟ್ಟರು, ಬಿಜೆಪಿಯ ನಿಯೋಗ ಕೂಡ ಬಂತು. ಏನೇ ಆದರೂ ಕೂಡ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯಲ್ಲಿ 1 ತಿಂಗಳಿಗೆ 5 ಜನ ಬಾಣಂತಿಯರ ಮಾರಣ ಹೋಮ ಆಗಿರುವುದು ಈಗ ಆತಂಕಕ್ಕೆ ಕಾರಣ ಆಗಿದೆ. ನೋಡೋಣ, ರಿಪಬ್ಲಿಕ್ ಕನ್ನಡ ಬಳ್ಳಾರಿಯ ಜಿಲ್ಲಾಸ್ಪತ್ರೆಯ ಒಳಗಡೆ ಇದ್ದು ಇಲ್ಲಿನ ಅಸಲಿ ಚಿತ್ರಣವನ್ನ ನಿಮ್ಮ ಮುಂದೆ ತೆರೆದಿರುವ ಪ್ರಯತ್ನವನ್ನು ಮಾಡ್ತಾ ಇದೆ. ಬಳ್ಳಾರಿ ಜಿಲ್ಲಾಸ್ಪತ್ರೆ ಎಷ್ಟು ಅವ್ಯವಸ್ಥೆ ಆಗಲಾಗಿದೆ ಅನ್ನೋದನ್ನ ನಿಮ್ಮ ಮುಂದೆ ತೆರೆದಿರುವ ಪ್ರಯತ್ನ ಮಾಡ್ತಾ ಇದೆ. ಕ್ಯಾಮರಾ ಪರ್ಸನ್ ಮಧು ಜೊತೆ ನಾನು ರಂಜಿತ್ ಚಿರಿಯಾ, ರಿಪಬ್ಲಿಕ್ ಕನ್ನಡ, ಬಳ್ಳಾರಿ. ಇದು ರಿಪಬ್ಲಿಕ್ ಕನ್ನಡದ ಮೆಗಾ ಕ್ಯಾಂಪೇನ್ ಬಿಗ್ ಇಂಪ್ಯಾಕ್ಟ್. ಸಚಿವ ಸಂಪುಟ ಸಭೆಯಲ್ಲಿ ನಮ್ಮ ಕ್ಯಾಂಪೇನ್ ವಿಚಾರವನ್ನ ಪ್ರಸ್ತಾಪ ಮಾಡಿ ಗಂಭೀರವಾದ ಚರ್ಚೆ ಆಗಿದೆ. ಸಚಿವರಿಂದ ಮಾಹಿತಿ ಪಡೆಯುವಂತಹ ಕೆಲಸ ಈಗ ಸಿಎಂ ಸಿದ್ದರಾಮಯ್ಯ ಅವರಿಂದ ಆಗಿದೆ. ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್. ಬಾಣಂತಿಯರ ಸರಣಿ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿದ್ದಲ್ಲದೆ ನಾವೀಗ ಅಭಿಯಾನವನ್ನು ಕೂಡ ಮಾಡ್ತಾ ಇದ್ದೀವಿ. ಜಿಲ್ಲಾ ಆಸ್ಪತ್ರೆಯ ಒಳಗಡೆಯಿಂದ ಡೇರಿಂಗ್ ರಿಪೋರ್ಟಿಂಗ್. ಈ ರೀತಿಯ ವರದಿಗೆ ಎಚ್ಚೆತ್ತುಕೊಂಡಿರುವಂತಹ ಸರ್ಕಾರ ಈಗ ಸಚಿವ ಸಂಪುಟ ಸಭೆಯಲ್ಲಿ
ಸರಣಿ ಬಾಣಂತಿಯರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಹತ್ವವಾದ ಚರ್ಚೆಯನ್ನ ಮಾಡಿದ್ದಾರೆ. ಶರಣ್ ಪ್ರಕಾಶ್ ಪಾಟೀಲ್, ದಿನೇಶ್ ಗುಂಡೂರಾವ್ ಇನ್ನು ಬಳ್ಳಾರಿಯಲ್ಲಿ ಸಂಭವಿಸ್ತಾ ಇರುವ ಬಾಣಂತಿಯರ ಸಾವಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾರೇ ತಪ್ಪು ಮಾಡಿದ್ರೂ ಕೂಡ ಕೂಡಲೇ ಕ್ರಮವನ್ನ ತೆಗೆದುಕೊಳ್ಳಿ, ತಪ್ಪು ಮಾಡಿದವರನ್ನ ಸಸ್ಪೆಂಡ್ ಮಾಡಿ ಬಿಸಾಕಿ ಅಂತ ಪ್ರಕರಣದ ಬಗ್ಗೆ ಪ್ರತಿಕ್ರಿಯೆ ನೀಡಿದ್ದಾರೆ ಮುಖ್ಯಮಂತ್ರಿಗಳು. ಸಚಿವ ದ್ವಯರಿಗೂ ಸಂದೇಶವನ್ನ ನೀಡಿದ್ದಾರೆ ಮುಖ್ಯಮಂತ್ರಿಗಳು. ಈ ಪ್ರಕರಣದ ಬಗ್ಗೆ ಮೊದಲು ತನಿಖೆಗೆ ಕೊಡಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ಪರಿಣಾಮ ಬೆಳಗ್ಗೆ ಅಷ್ಟೇ ನೀವು ಗಮನಿಸಿದ್ರಿ, ಮುಖ್ಯಮಂತ್ರಿಗಳನ್ನ ಇದೇ ವಿಚಾರವನ್ನಾಗಿ ಪ್ರಶ್ನೆ ಮಾಡಿದಾಗ ಸಿಡಿಮಿಡಿಗೊಂಡಿದ್ರು. ಈಗ ರಿಪಬ್ಲಿಕ್ ಕನ್ನಡದ ನಿರಂತರ ವರದಿಯ ನಂತರದಲ್ಲಿ ಸರ್ಕಾರ ಪ್ರಕರಣವನ್ನ ಗಂಭೀರವಾಗಿ ತೆಗೆದುಕೊಂಡಂತೆ ಕಾಣ್ತಾ ಇದೆ. ಬಳ್ಳಾರಿಯಲ್ಲಿ ಇನ್ನೊಂದು ಬಾಣಂತಿ ಸಾವಾಗಿದೆ, ಸಭೆ ಮಾಡಿ ನೋಡೋದು ಯಾಕೆ ಸತ್ತಿದ್ರದು ಅಂತಕ್ಕಂಥದ್ದು ನೋಡ್ಬೇಕಲ್ಲ. ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ. ಇದು 5ನೇ ಸಾವು ಗೊತ್ತಯ್ಯ ನನಗೆ. ಮೀಟಿಂಗ್ ಮಾಡಿದ್ದೀನಿ, ಸಸ್ಪೆಂಡ್ ಮಾಡಿದ್ರಿ, ಡ್ರಗ್ಸ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದೀವಿ, ಇನ್ನೊಬ್ರು ನೋಟಿಸು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು. ಅದು ನಮ್ಮ ಔಷಧಿಯಿಂದ ಮಾಡಿದ್ಯಾ ಅಥವಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ, ಇನ್ಯಾವುದೇ ಕಾರಣದಿಂದ ಸತ್ತಿದಾರ ಅಂತ ನೋಡ್ತೀನಿ ನಾನು. ಇನ್ನೂ ನೋಡಿದ್ದೀನಿ. ಬಳ್ಳಾರಿಯಲ್ಲಿ ಇನ್ನೊಂದು ಬಾಣಂತಿ ಸಾವಾಗಿದೆ, ಸಭೆ ಮಾಡಿ ನೋಡೋದು ಯಾಕೆ ಸತ್ತಿದ್ರದು ಅಂತಕ್ಕಂಥದ್ದು ನೋಡ್ಬೇಕಲ್ಲ. ಬಾಣಂತಿಯವರು ಅನೇಕ ಕಡೆಗಳಲ್ಲಿ ಸಾಯ್ತಾರೆ. ಇದು 5ನೇ ಸಾವು ಗೊತ್ತಯ್ಯ ನನಗೆ. ಮೀಟಿಂಗ್ ಮಾಡಿದ್ದೀನಿ, ಸಸ್ಪೆಂಡ್ ಮಾಡಿದ್ರಿ, ಡ್ರಗ್ಸ್ ಕಂಟ್ರೋಲರ್ನ ಸಸ್ಪೆಂಡ್ ಮಾಡಿದ್ದೀವಿ, ಇನ್ನೊಬ್ರು ನೋಟಿಸು ಕೊಟ್ಟಿದ್ದೀವಿ, ಎಲ್ಲ ಮಾಡಿದ್ದೀವಿ. ಇದನ್ನು ಕೂಡ ವಿಚಾರ ಮಾಡ್ತೀನಿ ನಾನು. ಅದು ನಮ್ಮ ಔಷಧಿಯಿಂದ ಮಾಡಿದ್ಯಾ ಅಥವಾ ಡಾಕ್ಟ್ರಿಂದ ಆಪರೇಷನ್ ಮಾಡೋದ್ರಿಂದ ಸತ್ತಿದ್ದಾರ, ಇನ್ಯಾವುದೇ ಕಾರಣದಿಂದ ಸತ್ತಿದಾರ ಅಂತ ನೋಡ್ತೀನಿ ನಾನು. ಇನ್ನೂ ನೋಡಿದ್ದೀನಿ. ಬಳ್ಳಾರಿಯಲ್ಲಿ ಇನ್ನೊಂದು ಬಾಣಂತಿ ಸಾವಾಗಿದೆ, ಸಭೆ ಮಾಡಿ ನೋಡೋದು ಯಾಕೆ ಸತ್ತಿದ್ರದು ಅಂತಕ್ಕಂಥದ್ದು ನೋಡ್ಬೇಕಲ್ಲ. ಬಳ್ಳಾರಿಯಲ್ಲಿ ಸರಣಿ ಬಾಣಂತಿಯರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಮುಖ್ಯಮಂತ್ರಿಗಳ ರಿಯಾಕ್ಷನ್ ಇದು. ಈ ವಿಚಾರವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸದೆ ತನಿಖೆಯನ್ನ ಮಾಡಲಿಕ್ಕೂ ಕೂಡ ಆದೇಶವನ್ನ ನೀಡಲಾಗಿದೆ. ಯಾರೇ ತಪ್ಪು ಮಾಡಿದ್ರೂ ತಕ್ಷಣಕ್ಕೆ ಅವರನ್ನ ಕಿತ್ತು ಬಿಸಾಕಿ ಅಂತ ಹೇಳಿ ಸೂಚನೆಯನ್ನ ನೀಡಿದ್ದೇನೆ, ಸಚಿವರಿಗೆ ಈ ಬಗ್ಗೆ ಆದೇಶವನ್ನ ಕೂಡ ನೀಡಿದ್ದೇನೆ ಅಂತ ಹೇಳಿ ಸಿದ್ದರಾಮಯ್ಯನವರು ಪ್ರತಿಕ್ರಿಯೆ ನೀಡುತ್ತಿದ್ದಾರೆ. ಸಚಿವ ದ್ವಯರಿಗೂ ಕೂಡ ಸೂಚನೆ ನೀಡಿರುವುದಾಗಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆ ನೀಡಿದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ನಿರಂತರ ವರದಿಯನ್ನು ಪ್ರಸಾರ ಮಾಡಲಾಗ್ತಾ ಇದೆ. ಇವತ್ತು ಕೂಡ ಮತ್ತೋರ್ವ ಬಾಣಂತಿಯ ಸಾವು ಸಂಭವಿಸಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಳಗಿನಿಂದಲೂ ನಾನ್ ಸ್ಟಾಪ್ ಕವರೇಜ್, ಗ್ರೌಂಡ್ ರಿಪೋರ್ಟ್ ರಿಪಬ್ಲಿಕ್ ಕನ್ನಡದಲ್ಲಿ ಆಗ್ತಾ ಇದೆ. ಇದೀಗ ಮುಖ್ಯಮಂತ್ರಿಗಳು ಈ ಪ್ರಕರಣವನ್ನ ಸರ್ಕಾರ ಗಂಭೀರವಾಗಿ ಪರಿಗಣಿಸಿರುವ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ನನ್ನ ಕಲೀಗ ಸುರೇಶ್ ನೀಡ್ತಾ ಹೋಗ್ತಾರೆ, ನೇರ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ನನ್ನ ಧ್ವನಿ ತಲುಪ್ತಾ ಇದ್ರೆ ಮುಖ್ಯಮಂತ್ರಿಗಳ ಪ್ರತಿಕ್ರಿಯೆ ಕೇವಲ ಪ್ರತಿಕ್ರಿಯೆಗೆ ಸೀಮಿತವಾಗಿರುವಂತೆ ಕಾಣ್ತಾ ಇದೆಯಾ ಅಥವಾ ನಿಜಕ್ಕೂ ಸರ್ಕಾರ ಈಗಲಾದ್ರೂ ಎಚ್ಚೆತ್ತುಕೊಂಡಿದೆಯಾ ಬಳ್ಳಾರಿಯಲ್ಲಿ ಈ ಸರಣಿ ಸಾವಿನ ದುರಂತಕ್ಕೆ ಸಂಬಂಧಪಟ್ಟಂತೆ? ಎಸ್ ಸ್ಮಿತಾ, ಬೆಳಗ್ಗೆ ವಿಧಾನಸೌಧದಿಂದ ಏನು ಕ್ಯಾಬಿನೆಟ್ ಸಭೆಗೆ ಒಳಗಡೆ ಹೋಗುವಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರನ್ನ ಪ್ರಶ್ನೆ ಮಾಡಿದಂತಾಗ ಆಗ ಕೂಡ ಅವರು ಒಂದು ಮಾತನ್ನು ಹೇಳ್ತಾರೆ, ಖಂಡಿತವಾಗ್ಲೂ ಕೂಡ ನಾನು ಚೆಕ್ ಮಾಡ್ತೇನೆ, ನನಗೆ ಸದ್ಯಕ್ಕೆ ಮಾಹಿತಿ ಬಂದಿದೆ ಒಂದು ಸಾವಾಗಿರ್ತಕ್ಕಂಥದ್ದು, ಹೌದು ನನಗೆ ಗೊತ್ತಿದೆ, ನಾನು ಚೆಕ್ ಮಾಡ್ತೇನೆ ಅಂತಕ್ಕಂಥ ಮಾತನ್ನು ಹೇಳೋಗಿದ್ರು. ಅದಾದ ನಂತರ ಈಗ ಮತ್ತೆ ಏನೋ ಸಚಿವ ಸಂಪುಟದ ಸಭೆಗೆ ಒಳಗಡೆ ಹೋದಂಥ ಸಂದರ್ಭದಲ್ಲಿ ಈಗ ಅಲ್ಲಿ ದಿನೇಶ್ ಗುಂಡೂರಾವ್ ಹಾಗೆಯೇ ಮೆಡಿಕಲ್ ಎಜುಕೇಷನ್ ಮಿನಿಸ್ಟರ್ ಏನಿದ್ದಾರೆ ಶರಣ್ ಪ್ರಕಾಶ್ ಪಾಟೀಲ್ ಇಬ್ಬರತ್ರನೂ ಕೂಡ ವರದಿಯನ್ನು ಕೇಳಿದ್ದಾರೆ. ಜೊತೆಗೆ ವರದಿಗಿಂತ ಹೆಚ್ಚಿನದಾಗಿ ಮೊದಲು ಯಾಕೆ ಸರಣಿ ಸಾವು ಆಗ್ತಾ ಇರ್ತಕ್ಕಂಥದ್ದು, ಆ ಸರಣಿ ಸಾವಿಗೆ ಕಾರಣ ಏನಿದೆ, ಮೊದಲು ಸಂಬಂಧಪಟ್ಟವ್ರನ್ನ ಅವ್ರನ್ನ ಸಸ್ಪೆಂಡ್ ಮಾಡಿ ಮತ್ತೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತಕ್ಕಂಥ ಮಾತನ್ನ ಬಹಳ ಗಂಭೀರವಾಗಿ ಹೇಳಿರ್ತಕ್ಕಂಥದ್ದು. ಇದು ಕೂಡ ಒಂದು ರೀತಿಯಲ್ಲಿ ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ಅಂತಾನೆ ಹೇಳ್ಬೋದು. ಯಾಕೆಂತಂದ್ರೆ ಈವರೆಗೂ ಕೂಡ ಸಚಿವ ಶರಣ್ ಪ್ರಕಾಶ್ ಪಾಟೀಲ್ ಅವರಾಗ್ಲಿ ದಿನೇಶ್ ಗುಂಡೂರಾವ್ ಅವರಾಗ್ಲಿ ಇಬ್ರು ಕೂಡ ಎಲ್ಲಿಯೂ ಕೂಡ
ಅಂದ್ರೆ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮಕ್ಕೆ ಮುಂದಾಗ್ತಾ ಇರಲಿಲ್ಲ. ಅದು ಕೂಡ ಎಲ್ಲ ಒಂದು ಕಡೆ ಇಲಾಖೆ ಎಲ್ಲ ಒಂದು ಕಡೆ ತಮ್ಮ ಅಧಿಕಾರಿಗಳನ್ನ ರಕ್ಷಣೆ ಮಾಡುವಂತಹ ಪ್ರಯತ್ನಗಳಾಗ್ತಾ ಇದೆಯಾ ಅಂತಕ್ಕಂಥ ಒಂದು ಅನುಮಾನಗಳು ಕೂಡ ವ್ಯಕ್ತ ಆಗ್ತಾ ಇತ್ತು. ಆದರೆ ಕೊನೆಗೂ ಕೂಡ ಇವತ್ತು ಮುಖ್ಯಮಂತ್ರಿಯವರ ಸೂಚನೆ ಏನಿದೆ, ಈ ಸೂಚನೆ ಮೇರೆಗೆ ಖಂಡಿತವಾಗ್ಲೂ ಕೂಡ ಇವತ್ತು ಸಂಜೆ ಒಳಗಡೆಗೆ ಮತ್ತೆ ಒಂದಿಬ್ಬರು ಅಧಿಕಾರಿಗಳ ಸಸ್ಪೆಂಡ್ ಆಗುವಂತಹ ಸಾಧ್ಯತೆಗಳು ಕೂಡ ಇರತಕ್ಕಂಥದ್ದು. ಸ್ಮಿತಾ, ಇನ್ನು ನಮಗಿರುವಂತಹ ಮಾಹಿತಿ ಪ್ರಕಾರ ಈಗ ಸದ್ಯಕ್ಕೆ ಸಚಿವ ಸಂಪುಟ ಸಭೆಯಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ದಿನೇಶ್ ಗುಂಡೂರಾವ್ ಹಾಗೇನೆ ಏನು ಶರಣ್ ಪ್ರಕಾಶ್ ಪಾಟೀಲ್ ಇಬ್ಬರಿಗೂ ಕೂಡ ಖಡಕ್ ಸೂಚನೆಯನ್ನ ಕೊಟ್ಟಿರ್ತಕ್ಕಂಥದ್ದು. ಏನು ರಿಪಬ್ಲಿಕ್ ಕನ್ನಡ ಕಳೆದ 10-12 ದಿನಗಳಿಂದಲೂ ಕೂಡ ನಿರಂತರವಾಗಿ ವರದಿಯನ್ನು ಪ್ರಸಾರ ಮಾಡ್ತಾ ಇದೆ. ಈ ವರದಿ ಪ್ರಸಾರದ ಬೆನ್ನಲ್ಲೇ ಖಂಡಿತವಾಗಲೂ ಕೂಡ ಸರ್ಕಾರದ ಸಚಿವರು ಕೂಡ ಎಚ್ಚೆತ್ತುಕೊಂಡಿರ್ತಕ್ಕಂಥದ್ದು, ಜೊತೆಗೆ ಸರ್ಕಾರಕ್ಕೂ ಕೂಡ ಇದರ ಬಿಸಿ ತಟ್ಟಿರ್ತಕ್ಕಂಥದ್ದು. ಈ ಕೂಡ ನಾವು ಕೂಡ ಓದಲ್ಲಿ ಬಂದಲ್ಲಿ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರನ್ನ ಇರ್ಬೋದು, ಹಾಗೆ ಸಚಿವರನ್ನ ಕೂಡ ಪ್ರಶ್ನೆಗಳನ್ನ ಕೇಳುವಂತಹ ಪ್ರಯತ್ನವನ್ನ ಮಾಡ್ತಾನೆ ಇದ್ದೀವಿ. ಅದಕ್ಕೆ ಪೂರಕವಾಗಿ ಇವತ್ತು ಸಿದ್ದರಾಮಯ್ಯನವರು ಸಚಿವ ಸಂಪುಟ ಸಭೆಯಲ್ಲಿ ಕೂಡ ಇವತ್ತು ವಿಚಾರವನ್ನು ಪ್ರಸ್ತಾಪ ಮಾಡಿರ್ತಕ್ಕಂಥದ್ದು. ಜೊತೆಗೆ ಗಂಭೀರವಾಗಿರುವಂತಹ ವಿಚಾರ, ಮತ್ತೆ ರಾಜ್ಯದಲ್ಲಿ ಸರ್ಕಾರಕ್ಕೆ ಕೆಟ್ಟ ಹೆಸರು ಬರುವಂತಹ ಸಾಧ್ಯತೆಗಳಿದೆ. ಈ ನಿಟ್ಟಿನಲ್ಲಿ ಕೂಡಲೇ ಕ್ರಮ ತಗೊಳ್ಳಿ, ಯಾರೇ ಆಗಿದ್ರು ಕಡೆ ಸರಿ ಸಸ್ಪೆಂಡ್ ಮಾಡಿ ಬಿಸಾಕಿ ಅಂತಕ್ಕಂಥ ಮಾತನ್ನ ಕೂಡ ಖಡಕ್ ಆಗಿ ಖಾರವಾಗಿ ಸಚಿವರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿರ್ತಕ್ಕಂಥದ್ದು.